ಅತ್ತಿಯರ ಯಪ್ಪ ದೇವ್ರೆ ನಂಗಂತೂ ಭಾಳ ಸುಸ್ತಾಗತ್ತೈತ್ರಿ ಅತ್ತಿಯರ. ಏನು ಭಾಳ ಸುಸ್ತಾಗತ್ತೈತನ? ಹಂಗೆ ಬಿಡವ ಅದು. ನೀವು ಮೊದಲು ನಮ್ಮ ಶಕ್ತಿಗೆ ನಾವು ಎರಡೆರಡು ಹೊಡೆದ್ರು ಗಟ್ಟಿರ್ತಿದ್ವಿ. ಈಗ ನೀವು ಒಂದು ಹೊಡೆಯತ್ತ ನಳ್ತೀರಿ. ಅದು ಹಂಗೆ ಅದ ವಯಸ್ಸು. ತಿನ್ನು ಕೂಳನೆ ಶಕ್ತಿ ಇಲ್ಲ, ಮೊದಲೇ ಹೊಟ್ಟಿಲೊಂದು ಅದಿಯಲ್ಲ, ಅದಕ್ಕೆ ಸುಸ್ತಾಕತಿ. ಅತ್ತಿಯರ ನಂಗೆ ಬಿಸಿ ಬಿಸಿಯಾಗಿ ಏನಾರು ತಿನ್ಬೇಕನ್ಸಕತ್ತೈತಿ. ಅಯ್ಯೋ 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 ಏನೇನ ತಿನ್ನುದ. ಆತ ತಿನ್ನು, ಯಾರು ಬೇಡ ಅಂದ್ರೆ. ನಿಂಗೆ ಗೊತ್ತೈತಿ ನನ್ನ ಹೊಟ್ಟಿಲಿದ್ದಾಗೂ ನಾನು ಹಂಗೆ ಜಗ್ಗ ತಿಂತಿದ್ದೆ ಅಂತ. ಅದಕ್ಕೆ ನಾನು ಅವಾಗ ಏನೇನು ತಿಂತಿದ್ನಲ್ಲ ಎಲ್ಲ ನನ್ನ ಮಗ ಈಗೂ ಅಷ್ಟಿಷ್ಟ ಗೊತ್ತೇನೆ. ಅವ ಹೊಟ್ಟಿಲಿದ್ದಾಗ ನಾನು ಜಗ್ಗ ಇಷ್ಟಪಟ್ಟು ಅವಲಕ್ಕಿ ತಿಂತಿದ್ದೆ, ಚುಮ್ಮರಿ ತಿಂತಿದ್ದೆ, ಪ್ರತಿಯೊಂದು ತಿಂತಿದ್ದೆ. ಏನು ಹಣ್ಣು ಹಂಪ್ಲು ತಿಂತಿದ್ದೆ, ಎಲ್ಲ ಅವಂಗೂ ಅದಿಷ್ಟ. ನಂಗೆ ಹಾಗಲಕಾಯಿ ಸೇರ್ತಿದ್ದಿಲ್ಲ, ಈಗ ಅವಂಗೂ ಹಾಗಲಕಾಯಿ ಸೇರಂಗಿಲ್ಲ. ಅತ್ತಿಯರ ಅವಾಗ ನೀವು ಕುಡಿಬಾರ್ದಾಗಿತ್ತು ಬಿಡ್ರಿ ಅತ್ತಿಯರ. ಹಂಗಾರ ಬೀರ್ ಕುಡ್ದಿರ್ಕಂತತಿ, ಸಿಗರೇಟ್ ಸೇದಿರಿ, ಅದಕ್ಕೆ ಈಗ ನಿಮ್ಮ ಮಗನೂ ಅದನ್ನೇ ಮಾಡ್ತಾ ಇದಾರೆ ಇಷ್ಟಪಟ್ಟು. ಅಯ್ಯೋ ನಿನ್ನ ಹೆಣ ಎತ್ಲಿ, ಅದಕ್ಕೆ ಸಂಬಂಧ ಬರಂಗಿಲ್ಲ. ಅದ ಬರೀ ತಿನ್ನು ಕೂಳಿ ಅಷ್ಟೇ. ಈ ನೀನು ಇಷ್ಟಕ್ಕೂ ನನ್ನ ಮಗ ದಿನ ಕುಡಿದು ಬರ್ತಾನ. ಏನೋ ಒಂದೆರಡು ಸಲ ಪಾರ್ಟಿಗೆ ಹೋದಾಗ ಹೇಗೆ ಫ್ರೆಂಡ್ಸ್ ಕೂಟ ಮಾಡ್ಯಾನ ಆದಿತ್ಯನ, ಅದಕ್ಕೂ ನಮ್ನಿ ಮಾಡಾಕತ್ತಿಯಲ್ಲ ನೀನು. ಏನಂತ ಏನನ್ನರಂಗ ಆತ್ ತಗೋ, ಹೇಳ್ತಾನೆ ನನ್ನ ಮಗ ಅದೆಲ್ಲ ಮಾಡಬಾರ್ದಪ್ಪ ತಪ್ಪಂತೇಳಿ. ಏನು ನನ್ನ ಮಗ ದಿನ ಕುಡ್ದು ಬಂದು ಹೊಡಿತಾನೆ, ನೀನು ನನ್ನಂಗೆ ಮಾಡ್ತಾಳೆ. ಅತ್ತಿಯರ ಒಂದು ಹಾಡು ಹೇಳ. ಇಲ್ಲೋಡ ಹಾಡು ಗೀಡ ಅಂದ್ರೆ ನಾನು ಮತ್ತೆ ತಲೆ ಮೊದ್ಲ ನಂದು ಹಾಪಾಗೈತಿ. ತಣ್ಣಗೊಳಗು ಮೊದ್ಲ ನಂದ ಕಾಲು ಮೊಣಕಾಲು ಜಗ್ಗ ನೋವಾಕತೈತಿ. ಇವ ಏನು ಮಾಡ್ಬೇಕ ನಂಗೆ ಆಗ್ಬಿಡತ್ತಗ. ಎಲ್ಲಿ ಶುಗರ್ ಹೆಚ್ಚಾಗೈತೆ ಏನ BP ಒಂದಿಲ್ಲ, ಅದು ಒಂದು ಯಾವಾಗ ನಿನ್ನ ಕಾಟಕ್ಕೆ ಬಂದು ಸೇರ್ಕೊಂತತೆ ಗೊತ್ತಿಲ್ಲ. ಶಾಂತ ಕರ್ಕೊಂಬಂದೇನು ನೋಡಿ ಡಾಕ್ಟ್ರನ್ನ. ಬರ್ರಿ ಡಾಕ್ಟ್ರ್, ಒಳಗೆ ಬರ್ರಿ. ಏನಮ್ಮ ಆರಾಮದಿರಿ ಶಾಂತಮ್ಮರೇ? ಅಯ್ಯ ಡಾಕ್ಟ್ರೆ ಏನ್ ಮಾತಂತ ಕೇಳ್ತೀರಿ? ಅಲ್ರಿ ಡಾಕ್ಟ್ರೆ, ಮನಿ ಮಠ ಕರ್ಕೊಂಬಂದಾರ ನಮ್ಮ ಮನಿಯವ್ರು. ನಿಮ್ಮನ್ನ ಆರಾಮದಿರ್ನ ಅಂತ ನಾನು ಕೇಳ್ತಿರಲ್ಲ ನೀವು. ನಾನು ಆರಾಮಿದ್ರೆ ನಿಮ್ಮನ್ನೇ ಕರ್ಸ್ತಿತ್ತು ಇಲ್ಲಿಗೆ. ಏನ್ ಕುಟ್ಟ ಪಿಲ್ಲಾಡಕ ಕರ್ಸೈತಿ? ಬರ್ರಿ ಡಾಕ್ಟ್ರೆ, ಆರಾಮಿಲ್ಲ ಬರ್ರಿ. ಅಲ್ಲ ಹಂಗೆ ಮಾತಿ ಕೇಳಿದ್ನಿಮ್ಮ. ಅಂದ್ರೆ ಮನಸ್ಪೂರ್ವಕವಾಗಿ ಏನು ಕೇಳಿಲ್ಲ. ಅಯ್ಯೋ ದೇವ್ರಿ, ಒಂದ್ ಮಾತಾಡಿದ್ರಿ ಇನ್ನೊಂದು ತಿಳ್ಕೊಂತೀರ್ರಿ ನೀವು ಶಾಂತಕರ. ಅಂದ್ರೆ ನಂಗೆ ಹುಚ್ಚ ಹಿಡಿದೈತೇನ್ರಿ ಡಾಕ್ಟ್ರ್ ಹಂಗಾರ? ಅಲ್ಲಲ್ಲಮ್ಮ, ಹುಚ್ಚೆ ನಡೆದಿಲ್ಲ. ಏನಾರ ಮಾತಾಡಿದ್ರಿ ಏನಾರ ಕೇಳಿಸ್ಕೊತೀರಿ? ಇಲ್ರಿ ಡಾಕ್ಟರ್, ನಾನು ಕಿವಿ ಏನು ಕ್ಯಾಪ್ ಆಗಿಲ್ರಿ. ಯೋ ಹೋಗ್ಲಿ ಮೇಡಮ್, ಹೋಗ್ಲಿ. ಹಿಡ್ಕೊಂಡಿಲ್ರಿ ಡಾಕ್ಟರ್ ನಾ ಏನು. ಗೌಡ್ರೆ ಹಿಂಗಾದ್ರೂ ಭಾರಿ ಕಷ್ಟ ಆಕತ್ ನೋಡ್ರಿ. ಸ್ವಲ್ಪ ನಿಮ್ ಏನ್ತಿಗ್ ಸುಮ್ನಿರ ಕೇಳ್ರಿ. ಸುಮ್ನಿರಲಿ. ಹಿಂಗ ಡಾಕ್ಟ್ರೆ, ಹಿಂಗ ಮನ್ಯಾಗ ಜಲ್ಮ ತಿಂತಾರ ನೋಡ್ರಿ ಸಸ್ತ್ಯಾರ. ಇವ್ ಮಾರಿ ಮಣ್ಣಾಗಡಗಲಿ ಸಾಕಾಗೈತ್ರಿ ಡಾಕ್ಟ್ರ ನನಗಂತ್ರು. ಇಲ್ಲೋಡಿಲ್ಲ ಯಾಕಾರ ಮುಂದಿನ ಜಲಮ್ದಾಗ ನನಗೆ ಏನಾರ ಗಂಡು ಮಕ್ಕಳು ಹುಟ್ಟಿದ್ವು ಅಂದ್ರೆ ಬಾಯಿಗೆ ಜೀವನ ಬಿಡ್ತಾನೆ. ನಾ ಅಂತರು ಈ ಜಲಮ್ದಾಗ 3 ಗಂಡು ಮಕ್ಕಳು ಕೊಟ್ಟಾನ. ಯಪ್ಪ ಮುಂದಿನ ಜಲಮ್ದಾಗ ಮನುಷ್ಯ ಜನ್ಮನ ಬೇಡ ಅಂತಾನೆ. ಇಲ್ಲ ಕೊಟ್ರೆ 3 ಹೆಣ್ಮಕ್ಳು ಕೊಟ್ಬಿಡ್ಲಿ. ಮದುವೆ ಮಾಡಿ ಗಂಡನ ಮನೆ ಗಟ್ಟತ್ತಾಗ ತಣ್ಣಗ ನಾನು ನನ್ನ ಗಂಡ ನೆಮ್ಮದಿಯಾಗಿರ್ತೇವತ್ತಾಗ. ಈ ಸಸ್ತ್ಯಾರ ಯಾಕೆ ಬೇಕ್ರಿ ಡಾಕ್ಟ್ರ? ಓ ಅದಾ, ಇರ್ಲಿ ಮೇಡಮ್, ಏನ್ ಮಾಡಕೈತಮ್ಮ, ಎಲ್ಲಾರ ಮನೆಗೂ ಇರೋದೇ. ಡಾಕ್ಟ್ರೇ ನೀವು ಮಾತ್ರ ಯಾವ ಪೇಷಂಟ್ಗೆ, ಡಾಕ್ಟರ್ಗಳು ಯಾವ ಪೇಷಂಟ್ಗೆ ಆರಾಮಿದಾರ ಅಂತ ಕೇಳಬಾರ್ದು. ಅದಕ್ಕರೆ ಅನ್ರಿ. ಸರಿ ಬರ್ರಿ, ಇಲ್ಲಿ ಏನಾಗೈತಿ ಮೊದ್ಲು ಹೇಳ್ರಿ ನಂಗೆ. ನಾಡಿ ಬಡಿತ ಇದು ಐತಿ. ಇದು ಒಂದು ಸ್ವಲ್ಪ ಇಲ್ಲಿ ಮಲ್ಕೋರಿ, ನಾ ಎಲ್ಲ ಚೆಕ್ ಮಾಡ್ತೀನಿ. ಪರೀಕ್ಷೆ ಮಾಡಿದ ನಂತರ ಥೋ ಶಾಂತಕರ ನೋಡ್ರಿ, BP ಹೈ ಆಗೈತಿ. ಹಿಂಗ ಮಾಡಿದ್ರೆ BP ಬರ್ಸ್ಕೊತೀರಿ ನೀವು ಅಷ್ಟೇ. ಆಮೇಲೆ ಮೊಣಕಾಲು ನೋವು ಅಂದ್ರಲ್ಲ, ಆಮೇಲೆ ಮೊಣಕಾಲು ನೋವು ಏನಂದ್ರೆ ಸ್ವಲ್ಪ ಸೌಕಳಿ ಬಂದೈತ್ರಿ. ಈ ಬಲಗಾಲು ಸೌಕಳಿ ಬಂದೈತಿ ಒಂಚೂರು, ಎಲುಬು ಮಂಡಿ ಚಿಪ್. ಅದಕ್ಕೆ ಒಂದೇ ಕಾಲ ಮೇಲೆ ಭಾರ ಬಿಟ್ಟಿರಲ್ಲ, ಅದಕ್ಕೆ ಸ್ವಲ್ಪ ನಿಮ್ಮ ಮೊಣಕಾಲು ಅಷ್ಟು ನೋವು ಬರ್ತೈತಿ. ಅಲ್ರಿ ಡಾಕ್ಟ್ರ, 2 ಕಾಲು ನಾನು 2 ಕಾಲೇನೋ ನಡಿತೀನಿ. ನಾನು ಕುಟ್ಟ ಪಿಲೆ ಆಡ್ತೇನೇನ್ರಿ ಮನ್ಯಾಗ ಒಂದ ಕಾಲ ಮೇಲೆ ಭಾರ ಬಿಡಾಕ. ಅಲ್ಲ ಇದು ಯಾಕೆ ಚಿಪ್ಸ್ ಹೌದಿಲ್ಲ, ಇದು ಯಾಕೆ ಚಿಪ್ಸ್ ಹೌದತಿ? ಅಲ್ಲಮ್ಮ, ಅದು ಹಂಗಲ್ಲ. ಅದು ಕೆಲವೊಂದು ಹಂಗಾಗಿರ್ತಾವೆ, ಏನು ಮಾಡೋಕ್ಕಾಗಲ್ಲ. ಅದಕ್ಕೆ ನಾನು ನಿಮ್ಗೆ ಗುಳಿಗೆ ಕೊಡ್ತೀನಿ ತೋರಿ, ಕಾಲು ನೋವು ಬರಬಾರ್ದು ಅಂತೇಳಿ. ಗುಳಿಗೆ ಕೊಡ್ರಿ, ಆದ್ರೆ ಇದೇ ನನಗೆ ಯಾಕೆ ಈ ಚಿಪ್ ಇದೇನ್ರಿ ಚಲೋ ಇಲ್ಲನ್ರಿ? ಮತ್ತೆ ಇದು ಚಿಪ್ ಇದು ಚಲೋ ಐತಿ, ಇದು ಚೈನಾ ಮೇಲೆ ಅನ್ರಿ? ಮತ್ತೆ ಇದು ಬಲಗಾಲ ಏನಮ್ಮ ಚೈನಾ ಮೇಲೆ ಹೆಂಗೆ ಬರ್ತೈತಲ್ಲೇ? ಅಯ್ಯೋ ದೇವ್ರೆ, ತಮಾಷೆ ಮಾಡ್ತೀರಿ ನೀವು. ಶುಗರ್ನು ಅಷ್ಟೇ ಕಂಟ್ರೋಲ್ನಾಗ ಇಟ್ಕೋಬೇಕಮ್ಮ ನೀವು. ಈ ಗುಳಿಗೆ ತಗೋತಾ ಇದ್ದೀರಲ್ಲ ರೆಗ್ಯುಲರ್ ಕರೆಕ್ಟಾಗಿ? ಸರ್ ನಾವಿದೀವಲ್ಲ ಮುತ್ತಿನಂತ 3 ಸಸ್ತ್ಯಾರ ದಿನಾ ಕೊಡ್ತೇವೆ ಗುಳಿಗೆ. ನಾ ಮಾತಿ ಮಾತ್ರ ನಾವು ಮರೆಯೋದಿಲ್ಲ. ಗುಡ್, ವೆರಿ ಗುಡ್, ಕೊಡ್ಬೇಕಮ್ಮ. ನೋಡ್ರಿ, ಚಾ ಒಟ್ಟ ಕುಡಿಯಾಕ ಹೋಗ್ಬಿಡ್ರಿ. ಇನ್ಮೇ ಚಾ ಬಿಟ್ಟೇ ಬಿಡ್ರಿ ನೀವು. ಚಾ ಬಿಡ್ಬೇಕಾ? ಹ್ಞೂನಮ್ಮ, ಚಾ ಬಿಟ್ಬಿಡ್ಬೇಕು. ಇನ್ಮೇಲೆ ಒಟ್ಟ ಚಾ ಕುಡಿಯಾಕ ಹೋಗ್ಬೇಡ್ರಿ. ಆಯ್ತು, ಬಿಡ್ತೇನೆ. ಬಿಡ್ತೀರಲ್ಲ? ನೋಡ್ರಮ್ಮ, ಅವ್ರು ಚಾ ಕುಡಿಯೋದು ಬಿಡ್ತೀನಿ ಇನ್ಮೇಲೆ ಅಂದಾರ. ಅದಕ್ಕೆ ನೀವು ಹೇಳ್ರಿ ಅವ್ರಿಗೆ, ಚಾ ಕೇಳಿದಾಗ ಬಿಡ್ತೀನಿ ಅಂದಿರಿ ಬಿಡ್ರಿ ಅಂತೇಳಿ ಕೊಡಕ್ ಹೋಗ್ಬೇಡ್ರಿ. ಡಾಕ್ಟ್ರೆ ನಾ ಹೇಳಿ ಚಾ ಬಿಡ್ತೀನಿ ಅಂತಲ್ಲ, ನಿಮ್ ಕಡೆ ತೋರಿಸ್ಕೊಳ್ಳೋದು ಬಿಟ್ಬಿಡ್ತೀನಿ ಇನ್ಮೇಲೆ. ಹೋಗ್ರಿ ಡಾಕ್ಟ್ರೆ, ನಾನು ಸ್ವಸ್ತ್ಯಾರ ಕಡು ಕಾಟಕ್ಕೆ, ಈ ಮನೆಯನ್ ಟಾರ್ಚರ್ಗೆ, ಈ ಮನೆಯನ್ ಎದ್ಲು ಗಟ್ಟಕ್ಕೆ, ನನಗಾಗೋ ಟೆನ್ಷನ್ಗೆ ಚಾ
ಡಾಕ್ಟ್ರ ಚಾ ಇಲ್ದಂಗೆ ಜೀವನ ಮಾಡಕತ್ತೇನ್ರಿ? ಬೇಡ್ರಿಪ್ಪ, ಸಾವಿದ ಒಂದಿನ ಬದುಕೋದು ಒಂದಿನ, ಬೇಕಾದ್ರೆ 1 ತಿಂಗಳು ಮುಂಚೆ ಸಾಯ್ತೀನಂತ ಚಾ ಮಾತ್ರ ಬಿಡಕ್ಕಾಗೋದಿಲ್ರಿ ಡಾಕ್ಟರ್. ನಂಗೆ ಚಾ ಬಿಡುವುದಿಲ್ಲ ಅಂದ್ರೆ ಬಿಡುದಿಲ್ಲ ನಾನು. ಏನಮ್ಮ ಶಾಂತಕ್ಕರೆ, ನಿಮ್ಗೇನಂತ ಟೆನ್ಷನ್? ಇಷ್ಟು ಚಲೋ ಸ್ವಸ್ಥರ ಮಕ್ಕಳು ಎಲ್ಲ ಇರೋ ಹೊತ್ನ್ಯಾಗ ಬಿಡ್ರಿ, ಚಾ ಸುಮ್ಮನೆ ಅದೊಂದು ಚಟ ಅದ. ನಿಮ್ ಶುಗರ್ ಹೆಚ್ಚಿಗೆ ಆಕಿತ್ ನೋಡ್ರಿ. ಡಾಕ್ಟ್ರೇ, ಶುಗರ್ ಹೆಚ್ಚಾಗತ್ತಿರ ಚಾ ಕುಡ್ದಲ್ರಿ ಈ ಬಿಡಾಡಿ ಸಸ್ತಾರಿಂದ. ಈ ಕೆದಳಲ್ರಿ ಈಕೆ ಹಾಡು ಬಿಟ್ಟು ಈ ಕೆದಳಲ್ರಿ ಈಕೆ. ಯವ್ವ ಈಗ ಮಾತಾಡಕತ್ತಾಳ್ರಿ ಗೌಡ್ರೆ. ಅದು ಡಾಕ್ಟ್ರೇ ಈಗ ಮಾತಾಡಕತ್ತಾಳ. ಮಾತೆತ್ತಿರ ಹಾಡ್ತಿದ್ಲರಿ ಈಕೆ. ಒಳಗಿಂದ ಬಾ ಅಂದ್ರ ಹಾಡು, ಹೊರಗೆ ಹೋಗಂದ್ರ ಹಾಡು, ಕುಂತ್ರ ಹಾಡು, ನಿಂತ್ರ ಹಾಡು. ಇವರಿಂದನ ನನಗೆ ಶುಗರ್ ಬಂದಿದ್ದು. ಮೊದ್ಲು ಯಾ ಶುಗರ್ ಇದ್ದಿದ್ದಿಲ್ಲ. ಇನ್ನೇ ಬೇಕು ಸೊಸಿ ಅದಾಳ ಈಕೆ. 1ನೇದಕ್ಕೆ 2ನೇದಕ್ಕೆ ಬೇಕದಾಳ. ಯವ್ವ ದೇವ್ರೇ, ಮಾತಾಡಿದ್ರೆ ಒಡಕ್ ಹೇಳ್ತಾಳ್ರಿ ಈಕೆ. ಮಾತಾಡಿದ್ರೆ ಒಗಟು. ಅಯ್ಯಯ್ಯ, ಅದು ಹಂಗಂತಿದ್ರು ಇದು ಹಿಂಗಂತಿದ್ರು. ಅದು ಮುಗಿತಾ. ಇನ್ನೇ ಬೇಕು 3ನೇದಕ್ಕೆರ ಚಂದನಿಗೆ ಬಂದ್ಲ. ಅದು ಕತ್ರಿನ ಕುಣಕಾಲ್ಗಿತ್ತಿ. ಅಯ್ಯಯ್ಯ, ಅದು ಇದು ಹಾಡಕತ್ ಬಿಟ್ಲೆ ಅದು ಕುಣ್ಯಾಕ ಚಾಲು ಮಾಡ್ತೈತಿ. ನಡ ಮುರಿದ ಮೂಲೆ ಕುಂದ್ರಸ್ಲಿಲ್ಲ ಅನ್ನಕತ್ತ ನನಗೆ. ಇಂಥ ಕಿರಿಕಿರಿ ಒಳಗೆ ಹೆಂಗ್ ಬದುಕ್ತಿರ್ರಿ ಈಗ ಡಾಕ್ಟ್ರ ನೀವು? ನೀವು ಒಂದು 15 ಪೇಷಂಟ್ ನೋಡ್ಕೊಂಡು ಮನೆಗೆ ಹೋಗಿಂದ ನೀವು ಹೆಂತಿನ ತಕ್ತೈ ತಕ್ತೈ ತಗಡದಾಗ ತೈ ಅಂತ ಕುಣ್ಯಾಕತ್ಲ ಅಂದ್ರೆ ಗೊತ್ತಾಕತಿ. ನಿಮ್ಮ ಮನ್ಯಾಗ ಅಂತದೆಲ್ಲ ಏನಿಲ್ಲ ಕಾಣ್ತೈತಿ. ಅದಕ್ಕೆ ಹಿಂಗೆ ಹೇಳ್ತೀರಿ. ನಮ್ಮ ಮನ್ಯಾಗ ಇಲ್ರಿ. ನನ್ನ ಮಗನೂ ಓದ್ಯಾನ ಡಾಕ್ಟ್ರ್ ಆಕಿ. ಅವನು ಅಮೇರಿಕಕ್ಕೆ ಹೋಗಿ ಸೆಟ್ಲಾಗ್ಯಾನ. ಮಗ ಸೊಸಿ ಮೊಮ್ಮಕ್ಕಳು ಎಲ್ಲ ಅಮೇರಿಕದಾಗೆ ಅದಾರ. ಬರ್ತಾರೆ ಒಂದು 6 ತಿಂಗಳಿಗೊಮ್ಮೆ ವರ್ಷಕ್ಕೊಮ್ಮೆ ಬಂದು. ಇಲ್ಲ ನಾವು ಅಲ್ಲಿ ಹೋಗಿರ್ತೀವಿ. ಇನ್ನು ಸ್ವಲ್ಪ ದಿನ ಬಿಟ್ಟು ನಾವು ಗಂಡ ಐತಿ ಹೋಗೋಣ ಅಂತ ಮಾಡೇವಿ. ಇಲ್ಲಿ ಮನೆ ಐತಿ, ಹುಬ್ಳ್ಯಾಗು ದೊಡ್ಡ ಮನೆ ಐತಿ. ಒಂದು ಮಾರ್ಬೇಕು, ಇಲ್ಲ ಬಾಡಿಗೆ ಕೊಡ್ಬೇಕು. ಕೊಟ್ಟು ನಾವು ಅಲ್ಲೇ ಹೋಗಿ ಸೆಟ್ಲಾಗೋಣ ಅಂತ ಮಾಡೀವಿ. ನೋಡಿದ್ರನ ಎಷ್ಟು ಆರಾಮದಿರಿ. ಮತ್ತೆ ಚಾನು ಬಿಡ್ತೀರಿ, ಮತ್ತೊಂದು ಬಿಡ್ತೀರಿ. ನಮ್ದಂಗ ಆರಾಮಿಲ್ರಿ ಡಾಕ್ಟ್ರೆ. ಚಾ ಕುಡಿದ್ರಷ್ಟ ತಲೆ ಸುಧಾರಿಸ್ತತಿ. ಇಲ್ಲಂದ್ರೆ ಈ ಬಿಡಾಡ್ಯಾರ ಕೈಯಾಗ ಹುಚ್ಚಿಡ್ದು ಯವ್ವ ಯಾವ ಹುಚ್ಚಾಸ್ಪತ್ರೆ ಹುಡ್ಕೊಂಡು ಓಡ್ಲೆ ಅನ್ನಂಗಕತಿ. ಹೋಗ್ಲಿ ಬಿಡ್ರಿ. ನಿಮ್ಮ ಮನೆ ರಾಮಾಯಣ ಪಾಪ ಯಾರೇನು ಮಾಡೋಕ್ಕತಿ. ಆಯ್ತು, ಈಗ ಹೇಳೋದು ಹೇಳೇನಿ. ಗುಳಿಗೆ ಔಷಧ ಬರೆದು ಕೊಡ್ತೇನೆ. ನಾನು ಪೀಚ್ ಕೊಡ್ರಿ, ನಮ್ಮ ಮನೆಗೆ ಹೋಗ್ತೀನಿ. ಡಾಕ್ಟ್ರ ಬರ್ರಿ, ಕೊಡ್ತೇನೆ ನಿಮ್ಮ ಪೀಸು. ಹಂಗೆ ಗುಳಿಗೆ ಔಷಧ ಯಾವ್ದು ಹೇಳ್ರಿ, ತೊಗೊಂಬರ್ತೀನಿ ನಾ. ಅತ್ತೇರ ದಿಸ್ ಇಸ್ ಟೂ ಮಚ್. ಎಂತದೆ ಮಚ್ಚ ಅಲ್ಲ ಹಂಗ? ನಿನ್ನ ಮಚ್ಚು ಕೊಡ್ಲಿ ಅಲ್ಲ ನನ್ನ ಮುಂದೆ ಹೇಳ್ಬೇಡ. ನೀ ಮಾಡೋದೇನು ಮತ್ತೆ ಸುಳ್ಳನೆ? ಅತ್ತೇರ ಹೇಳಬಾರದೆ ಹೇಳಬಾರದೆ ನನ್ನ ಸೊಸಿ ಒಳ್ಳೆಕೆ ಅಂತ ಒಮ್ಮೆ ಹೇಳಬಾರದೆ. ಹೇಳೋದಿಲ್ಲ ಹೇಳೋದಿಲ್ಲ, ನಿಮ್ಮ ಕಾಟ ತಡ್ಕೊಳಕ್ಕೆ ನಂಗೆ ಆಗೋದಿಲ್ಲ. ಹೋಗ್ ತಟ ಚಾತರ ಹೋಗು ಹೋಗು. ಅತ್ತಿ ನಾ ಹೊಟ್ಟಿಲ್ಲದನ್ರಿ ಅತ್ತೆಯರ. ನೀನೇನು ಹೊಟ್ಟಿಲೆ ಚಾ ಮಾಡೋದಲ್ಲ, ಕೈಲೇ ಮಾಡ್ತಿ. ಹೋಗು, ನೀನು ಒಬ್ಬಕಿನ ಕುಂದ್ರಿಸಿ ಅವ್ರನ್ನ ಕೆಲಸ ಮಾಡ್ಸಕತ್ತೇನೆ ಅಂತೇಳಿ ಅವೆರಡು ಮಕ ಅನ್ನೋದು ಇಂಥದ್ದು ಗಡಿಗೆ ಮಾಡ್ಕೊಂಡು ಕುಂತಾವು. ಬಿಟ್ಟು ಕೆರಾಗೈತೆ ಅವ್ರ ಮಕ. ಹೋಗಿ ನೀನು ಏನ್ರ ಚಾಪ ಮಾಡೋ ಸಣ್ಣ ಪುಟ್ಟ ಕೆಲಸನ. ತಡ್ರಿ ನಿಮ್ಮ ಅಮ್ಮಗೆ ಬರ್ಲಿ ಹೇಳ್ತೀನಿ. ನಿಮ್ಮ ಅತ್ತಿ ನಿಮ್ಮಮ್ಮ ನನ್ನ ಕಡೆ ಜಗ್ಗ ಕೆಲಸ ಮಾಡ್ಸಾಳಪ್ಪ ಅಂತ ಹೇಳ್ತೀನಿ. ಹೇಳೋಗು, ನಾನು ಹೇಳ್ತೀನಿ. ನಿಮ್ಮ ಅವನು ಜಗ್ಗ ತಲೆ ಹಿಡ್ಸಾಳಪ್ಪ ನಂದು ಅಂತ ಹೇಳ್ತೀನಿ. ಅಯ್ಯಯ್ಯಯ್ಯಯ್ಯಯ್ಯ, ಇನ್ನೂ ಹೊಟ್ಟೆಗಿರೋ ಖುಷಿಗೆ ಆಗಲೇ ಹತ್ತಿ ಸೊಸಿ ಚಾಡ ಹೇಳಕ್ ರೆಡಿ ಆಗಿಬಿಟ್ರೆ. ಇದು ಲೇಟೆಸ್ಟ್ ಫ್ಯಾಷನ್. ನನ್ನ ಮಗಗೆ ಚಾಡ ಹೇಳೋದು ಬಿಟ್ಟಿರಿ. ಇದು ನಿಮ್ಮ ಮಕ್ಕಳಿಗೆ ಹೇಳೋದನ ಈಗ? ಬಂದೆ ನೀ ಹೇಳ್ಬೇಕು ಡಿಂಗ್ರಿ ಬಿಲ್ಲಿ ಎಲ್ಲಿಡ್ಲೆ ನಂದೊಂದು ಅಂತೇಳಿ. ಸಾಕಾಗೈತೆ ನೋಡ್ಲಿ ಹಡಿಬಿಟ್ಟು. ನಿನ್ನಿಂದ ಅರ್ಧ ಟೆನ್ಷನ್ ನನಗೆ. ನಾನೇನ್ ಮಾಡೀನಿ ಶಾಂತಕ್ಕ? ಮತ್ತಿನೇನ ಮಕ ನೋಡ ನಿನ್ನ ಮೂಲಂಗಿ ಮಕದಕ್ಕೆ. ನಿನ್ಗೆ ಎಷ್ಟು ಹೇಳ್ತೇನೆ ನಾನು ನಿನಗೆ. ಹೇಳಿದ ಮಾತು ಎಟ್ಟರ ಒಂಡ್ರ ಕೇಳ್ತೀಯ ನೀನು? ಆ ಸಂಘದವ್ರ ಕರ್ಕೊಂಬಂದ ಮೇಲೆ ಬೇಕಲ್ಲ ಕುಂದ್ರಸಕೋಬೇಡ ಅಂತ ಹೇಳೇನೇ ಇಲ್ಲ ನಿನಗೆ. ಅಯ್ಯೋ ಶಾಂತಕ್ಕ, ನನ್ನ ಪಜಿತಿ ಏನ್ ಕೇಳ್ತಿ? ಆ ಭಾಡ್ಯಾಗ ಅವತ್ತು ನನ್ನ ಲೀಡರ್ ಮಾಡಪ್ಪ ಎಲ್ಲರ ಕಡೆ ರೊಕ್ಕ ಕಟ್ಟಿಸ್ತೇನೆ ಅಂತ ಹೇಳಿದೆ. ಆ ಬಿಡಾಡ್ಯಾರು ಒಂದು ರೊಕ್ಕ ಕಟ್ಟವಲ್ರಪ್ಪ. ಈ ಭಾಡ್ಯ ನೋಡಿದ್ರೆ ಬಂದು ನಂಬಾಗಲ್ಲ ಕುಂದಿರ್ತಾನೆ ಶೆಟ್ಟಿ ಹಾಕತ್ತಾಗ. ಸಾಲದಕ್ಕ ನನ್ನ ಗಂಡ ಇರ್ಲಿ ಬಿಡ್ಲಿ ಇಲ್ದಾಗ ಬಂದು ಚಾಪ್ಯಾಸ್ ಅಂತಾನ ಶಾಂತಕ್ಕ. ಚಾಪ್ಯಾಸ್ ಎದಕ್ಕ? ಹಿಂಗ ಸೇಮ್ ನಾನು ಕೇಳಿದ್ದವನ್ನ ಸಂಘದ ರೊಕ್ಕ ಕಟ್ಸಕ ಅಂತಾನ ಗೊತ್ತಾನ. ಏನ್ ಹೇಳ್ಬೇಕು ಡಬಲ್ ಮೀನಿಂಗ್. ಅಯ್ಯೋ, ನೀ ಹೋಗಿ ಅವ್ರವ್ರ ಮನೆ ಕಡೆ ಜಗಳನಾರ ಮಾಡ್ಲಿ. ರೊಕ್ಕ ಕಟ್ರೆ ಬಿಡಾಡ್ಯಾರ ನಾ ಲೀಡರ್ ಆಗೇನ ಅಂತೇಳಿ ಬಂದ್ ನನ್ನ ಜನ್ಮ ಹಾಕತ್ತಾನವ ಸಂಘದ ಬಾಡೆ ಅಂತ ಹೇಳು. ಯವ್ವ ದೇವ್ರೆ ಎಲ್ಲ ಹೇಳಾತು ಮಾಡ್ಯಾತವ. ಶೆಟ್ಟಿ ಹೋಗಂತಾವ ಏನ್ ಹೇಳಿದಕ್ಕ? ಹಂಗ ಅವ್ರು ತಿಂಡಬಡಿಕ್ಯಾರು ರೊಕ್ಕ ತಗೊಳೋತ್ಯಾಗ ತಗೊಂಡು ಮುಕ್ಳಿ ಬಿಡಕ್ ಹಾಕೊಳ್ಳೋ ಮಟ್ಟ ಚಲೋ ಇರ್ತೈತೆ ಅವ್ರಿಗೆ. ಆಮ್ಯಾಗ ಅವ್ರಿಗೆ ಕಟ್ಟಂದ್ ಗುಟ್ಲೆ ಚುಚ್ಚಿದಂಗ ಆಕತ್ತ ಅವ್ರಿಗೆ. ಕಟ್ ಬಿಡಾಡ್ಯಾರಿಗೆ ಹಿಂಗಾಗ್ಯಾವ. ಈ ಲೀಡ್ರು ಪಾಡ್ರು ಇವೆಲ್ಲ ಆಗದ ನಮ್ಗೆ ಬೇಡ ಅಂತ ಅನ್ಸದ್. ಮತ್ತೆ ಯಾಕಂದ್ರ ನಮ್ಗೆ ಆಗಿ ಬರೋದಲ್ವ ಇವ ಆತದ. ಅವತ್ತು ದಿಮಾಕ್ ಮಾಡ್ಕೊಂತ ರುಬಾಬ್ಗಿರಿ ತೋರ್ಸಾಕ ನಂಗೆ ಲೀಡರ್ ಬೇಡ್ರಿ ನಾ ಕಟ್ಟಿಸ್ತೇನೆ ಅಂದ್ ಬಿಟ್ಟು ಸ್ಟೇಲಾಗಿ. ಈಗ ನೋಡಿದ್ರ ಒಣ ಹಮಾಲಿ ಮಾಡ್ಬೇಕು, ಪುಕ್ಷಟ್ಟಿ ಚಾಕ್ರಿ ಎಲ್ಲ ನನ್ನ ಬಾಳೆ ಬದುಕ್ ಬಿಟ್ಟು ಕೆಲಸ ಬಿಟ್ಟಿಲ್ಲ. ಇನ್ನೊಬ್ಬಕಿ ಮನಿ ಬಕ್ಕಲಕ್ಕೆ ಹೋಗಿ ನಾಯಿಗತ್ತೆ ಕುಂದಿರ್ಬೇಕು. ಮೊನ್ನೆ ಕಿರಿಂದವ ಹೊಲಕ್ಕುಗಳ ಹಾಡಿಬಿಟ್ಟು ಬರ ಮಟ್ಟಕ್ಕಾದ ನೇಜ ಅಂತಕ್ಕ ಬಾಗಲ್ಲಾಗ. ಗೊತ್ತನ ಯಾವ ಏನ್ ನನ್ನ ಉಪಕಾರಕ್ಕೆ ಮಾಡ್ದಂಗೆ ಮಾಡ್ತಾವತ್ತಾಗ. ಅದಕ್ಕೆ ಅವ್ನ ಸಂಘದ ಹೇಳೇ ನಮ್ಗೆ ಅಲ್ಲೇ ನೀನ ಹೋಗಯ್ಯಪ್ಪ ಶೆಟ್ಯಾಕ್ ಅಂತೇಳಿ. ಅವ್ನ ಸಂಘದವ್ ಬಂದ ಈಗ ಅವ್ ಬಂದಂತೇಳಿ ಬಾಗ್ಲಾಕೊಂಡು ಓಡಿ ಬಂದ್ಬಿಟ್ಟೈತಾಗ. ಹೌದಾ? ಅವತ್ತ ಬಡ್ಕೊಂಡೆ ನಿನ್ ಗಡಿ ಬಿಟ್ಟು ಬೇಡ ಇವೆಲ್ಲ ನಿನಗ ಅಂತೇಳಿ. ಆ ಕೋಳಿ ಕುಂಟ್ಲೆ ಬರೋದ್ರ ತಪ್ಪಿತ್ತ ನಿನ್ ಮನಿ ಬಕ್ಲಕ್ಕ. ನಿನಗೆ ಎಷ್ಟು ಹೇಳಿದ್ ನಾನು ಬೇಡ ಇಂತಾವು ಸಗಣಿ ತಿನ್ನು ಯಾವಾರ ಮಾಡ್ಕೋಬೇಡ, ಒಣ ದಿಮಾಕ್ ಮಾಡಕ್ ಹೋಗ್ಬೇಡ, ನಿನ್ನ ಹೆಣಕ್ಕೆ ಹೆಂಟಗಾಲಿ ಏರಿಸ್ಲಿ ಅಂತೇಳಿ ನನ್ನ ಮಾತು ಎಲ್ಲಿ ಕೇಳಿದಿ? ಸಂಘದ ಲೀಡರ್ ಆದ್ರೆ ಏನೋ ದೊಡ್ಡ ಪಗಾರ
ಇವತ್ತು ರಾತ್ರಿ ಮಕ್ಕಳಾಕ ಬಿಡುದಿಲ್ಲ ಅವ್ರನ್ನ. ಅವ್ರ ಮನಿ ಬಾಕ್ಲಿಗೆ ಹೋಗಿ ಕುಂದಿರ್ತೇನೆ ಇವತ್ತು. ಆಗದಾಗ್ಲಿ ಇವತ್ತು. ಏನ ರೊಕ್ಕ ತಗೊಂಡು ನಾನು ಕೊಟ್ಟಿದ್ರೆ ನೀವಂತ ಕೇಳ್ತೇನೆ ಇವತ್ತು ಆಗಿದ್ದಾಗ್ಲಿ. ಹೋಗು ಬಿಡಬೇಡ. ನನ್ನ ಹೊಟ್ಟಿ ಉರಿ ಶಾಪ ಎಲ್ಲೋ ಕತ್ತಿ ಈಗ ತಟ್ಟೈತಿ ನಿನಗ. ಏನ್ ಶಾಂತಕ್ಕ ಹಿಂಗಂತಿ? ಮತ್ತಿನೇನ ಕುಣ್ಕಾಲ್ ಗಿತ್ತಿ ಸಸಿನ್ ತಂದು ಜೋಡಿಸಿದಲ್ಲ ನನಗೆ. ಮತ್ತೆ ಅದು ಲೈಫ್ ಲಾಂಗ್ ಕಿರಿಕಿರಿ. ನಿನಗಿನ್ನೂ 1-2 ವರ್ಷ ಅಷ್ಟೇ ಕಿರಿಕಿರಿ ಇದೆ. ಅಂತ ಬಿಡಾಡಿನ ತಂದು ಜೋಡಿಸಿದಲ್ಲ ನನಗೆ. ಎಷ್ಟು ಸಂಕಟಪಟ್ಟಿರ್ಬೇಕು ನಾನು, ಗೊತ್ತೈತಿ? ಅದ ಹೊಟ್ಟಿ ಉರಿ ಶಾಪ ಈಗ ನಿನಗೆ ತಟ್ಟಿರೋದು. ಸಂಘದ ಸರ್ ಮೂಲಕ ಕಾಡ್ತಾ ಐತಿ. ಕಾಡ್ಲಿ ಊರ್ ಬಿಡಾಡಿ ಕಾಡ್ಲಿ. ಆಗ್ಲಿ ನಿನಗೆ ಆ ಬಿಡಾಡೇರಿ ರೊಕ್ಕ ಕಟ್ಬೇಡ ಅಂತ ನಾನೇ ಹೇಳ್ಬರ್ತೇನೆ. ಆಗ್ಲಿ ನಿನಗೆ. ಶಾಂತಕ್ಕ ಬ್ಯಾಡ ಶಾಂತಕ್ಕ, ಅಂತ ಕೆಲಸ ಮಾತ್ರ ಮಾಡಕ್ ಹೋಗ್ಬಿಡ. ಮತ್ತಿನೇನ ಮಾತೆತ್ತಿದ್ರೆ ಕುಣಿತಲ್ಲ ಅದು ಕುಣ್ಕಾಲ್ ಗಿತ್ತಿ ಕತ್ರಿನ. ಹೂನ ಶಾಂತಕ್ಕ, ನಿನ್ ಕಷ್ಟ ನಂಗೆ ಅರ್ಥಕತಿ. ಆದ್ರೆ ಏನ್ ಮಾಡೋದು ಹೇಳು? ಆಗಿದ್ದಾಗೋತು. ಸಾರಿ ಪಾರ್ದಿ. ಇಂಥ ಸೊಸಿ ಇವರ ಮನಿಗೆ ಗೋಯಿಂಗ್ ಅಲ್ಲ ಕಮ್ಮಿಂಗ್. ದೌಡ್ ಹೋಗು ಎಲ್ಲವಕ್ಕಿ ಮತ್ತೆ ಹೊಲಕ್ಕೆ ಹೋಗಿದಾರು. ಆಮ್ಯಾಗ ನೋಡು ರೊಕ್ಕನ ಹೆಂಗ್ ಮಾಡ್ತಿ. ಹೊಲಕ್ಕೆ ಹೋಗಿದಾರು ದೌಡೋಗು. ಹಂಗ ಮಾಡ್ತಂತಡಿ. ಶಾಂತಕ್ಕ, ನಾಷ್ಟಕ್ಕೆ ಏನಾರ ಮಾಡಿರೇನ? ಮನೆ ನಾಷ್ಟಕ್ಕೂ ಬಿಸಿ ಉಪ್ಪಿಟ್ಟು ಮಾಡಿದೆ. ತಿನ್ಬೇಕನ್ನೋ ಮಟ ಊರ್ ಸಂಘದ ಬಾಡೆ ಬಂದಬಿಟ್ನ ಯವ್ವ. ಆ ಕೋಳಿ ಕುಂಟ್ಲ ಮನಿಗೆ ಬಂದಂತೇಳಿ 6 ವರ್ಷ ಬಾಗಲ ಚಾವಿ ಹಾಕೊಂಡು ಓಡಿ ಬಂದ್ಬಿಟ್ಟೆ. ಹೊಟ್ಟೆ ಒಂದು ಜಗ್ಗಸ್ತತೆ ಶಾಂತಕ್ಕ. ಒಂದಿಟ್ಟು ಏನಾರ ತಿನ್ನಾಕ್ಬೇಕಾಗಿತ್ತ. ಏನಾರ ಇದ್ರು ಕೂಡ. ಏನಿಲ್ಲ, ಎಲ್ಲ ಖಾಲಿ ಆಗೈತಿ. ಏನಾರ ಐತಿ ಒಳಗ? ಅತ್ತಿಯರ ರಾತ್ರಿವು ತಂಗಳ ಚಪಾತಿ ಅದಾವು. ರಾತ್ರಿದು ತಂಗಳದ ಬದ್ನಿಕಾಯ್ದು ಪಲ್ಯ ಐತಿ. ಅದನ್ನ ಚಪಾತಿ ಅದ ಪಲ್ಯನ ಹಚ್ಕೊಡು ತಿಂದೋಕಳ. ಶಾಂತಕ್ಕ ದೌಡ್ ತಿಂದು ಹೋಗಿ. ಏನಾಗಲ್ಲ. ತಂಗಳ ರೊಟ್ಟಿ ತಂಗಳ ಚಪಾತಿ ಶಕ್ತಿ ಬಾಳ, ಕಸು ಬಾಳದ. ಏನ ತಿಂದು ಹೋಗು, ಅವ್ರನ್ನ ಹಿಡಿಯಾಕ ಶಕ್ತಿ ಬರ್ತೈತಿ. ಹಾಡ್ಬಿಟ್ಟಾರ ಹೋಸ್ರು ಹೊಲಕ್ಕೆ ಹೋದ್ರಂದ್ರೆ ಹೊಲಕ್ಕೆ ಓಡ್ತಿ. ಒಬ್ಬ ಬಿಕ್ಕಿ ಹೊಲಕ್ಕೆ ಪಟ್ನ ಹೋಗಿ ಬಾಗಲಾಗ ನಾಯಿಗಿಂತ ಹೆಚ್ಚಾಗಿ ಕುಂದ್ರಬೇಕು ಅಲ್ಲೇ ಕಾಯ್ಕೊಂತ. ಏನ ಅವರ ಒಂದೊಂದು ತಂಗಳ ರೊಟ್ಟಿ ಮತ್ತೆ ಒಗಿತಾರ. ಹೋಗು.